ಅವತ್ತು ಇವಳಿಂದನೇ ಸೇವಂತಿ ಮುಖದ ಮೇಲೆ ಬೀಳ್ಬೇಕಾಗಿರೋ ಭಸ್ಮ ಅಶ್ವಿನ್ ಮುಖಕ್ಕೆ ಬಿದ್ದು ಸೇವಂತಿ ಬಲಿ ತಪ್ಪೋಯ್ತು. ಇವತ್ತು ಬಿರುಗಾಳಿ ಹಾಗೆ ಬಂದು ನನ್ ಜೋಳಿಗೆನೆ ಬೀಳಿಸ್ಬಿಟ್ಲಲ್ಲ. ಹೇಯ್, ಯಾಕೆ ಬಂದೆ? ಓ, ಪರವಾಗಿಲ್ವೇ? ನಮ್ಮನೆ ಕಸ ಮುಸ್ರೆ ಮಾಡಕ್ ಬಂದಿರೋ ನೀನು ಏನೋ ಹೋಗ್ಲಿ ಪಾಪ, ಸೇವಂತಿ ಅಕ್ಕ ಹೇಳಿದ್ರು ಅಂತ ಕಾಫಿ ಕೊಡಕ್ ಬಂದ್ರೆ ನನ್ ಮೇಲೆ ರೋಪ್ ಹೊಡಿತಾ ಇದೀಯಲ್ಲ. ನಿನ್ಗೆ ಯಾರ್ ಜೊತೆ ಹೇಗ್ ಮಾತಾಡ್ಬೇಕು ಅಂತ ಗೊತ್ತಿಲ್ವಾ? ಮೊದ್ಲು ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳ್ಳೋದನ್ನ ಕಲಿ. ನಾನಾಗಿದ್ಕೆ ಸರಿ ಹೋಯ್ತು. ಬೇರೆ ಯಾರ್ ಮೇಲಾದ್ರೂ ನೀನ್ ಹೀಗ್ ರೇಗಾಡಿದ್ರೆ ಹಾಗೆ 2 ಕೊಟ್ಟು ಕಳಿಸ್ತಾ ಇದ್ರು. ಏನೋ ನಮ್ ಸೇವಂತಿ ಅಕ್ಕನ್ ಕಾಪಾಡ್ದೆ ಅಂತ ಸುಮ್ನಿದೀನಿ. ಓವರ್ ಆಗಿ ಆಡ್ಬೇಡ, ತಗೋ. ಓಹೋ, ಹನುಮಂತನ ತಾಯ್ತ, ಇದರಿಂದನೇ ನನ್ ಜೋಳಿಗೆ ಬಿದ್ದಿದ್ದು. ಹೇಯ್, ಎಷ್ಟೊತ್ವರೆಗೂ ಹೀಗೆ ಹಿಡ್ಕೊಂಡು ನಿಂತಿರ್ಬೇಕು? ತಗೋ. ಅಲ್ಲೇಡ. ಅಬ್ಬಬ್ಬಬ್ಬ, ಏನ್ ದಿಮಾಕೆ ನಿನಗೆ? ತಗ್ಗಿ ಬಗ್ಗಿ ನಡೆಯೋದನ್ನ ನಿಮ್ ಮನೆಯವ್ರು ಯಾರು ನಿನ್ಗೆ ಹೇಳ್ಕೊಟ್ಟಿಲ್ವಾ? ಇಷ್ಟುದ್ದ ಇದ್ಕೊಂಡೆ ಇಷ್ಟೆಲ್ಲ ಆಡ್ತೀಯಲ್ಲ. ಕಾಫಿ ಬೇಕಿದ್ರೆ ತಗೋ, ಇಲ್ಲ ಅಂದ್ರೆ ನಾನು ಹೋಗ್ತಾ ಇರ್ತೀನಿ. ಸಿಕ್ದವ್ರಿಗೆಲ್ಲ ಉಪಚಾರ ಮಾಡಿ ಬಲವಂತವಾಗಿ ಕುಡ್ಸೋದಕ್ ನನಗ್ ಬರೋದಿಲ್ಲ. ಹಾಗಲ್ಲಮ್ಮ, ನನ್ ಕೈ ಗಲೀಜಾಗಿದೆ, ಅದಕ್ಕೆ ಅಲ್ಲಿ ಇಟ್ಬಿಟ್ಟು ಹೋಗು ಅಂತ ಹೇಳ್ದೆ. ಹಾಗ್ ಬಾ ದಾರಿಗೆ. ಮಾತಲ್ಲಿ ಸ್ವಲ್ಪ ನಯ ವಿನಯ ವಿಧೇಯತೆ ಕಲ್ತ್ಕೋ. ಬಂದಿರೋದು ಮನೆ ಕೆಲ್ಸಕ್ಕೆ, ನಮ್ಮೇಲ್ ದಬ್ಬಾಳಿಕೆ ಮಾಡಕ್ಕಲ್ಲ. ಕೈ ಬಾಯಿ ಶುದ್ಧವಾಗಿಟ್ಕೊಂಡ್ರೆ ನಿನಗೆ ಒಳ್ಳೇದು. ನನಗೆ ಬುದ್ಧಿ ಹೇಳ್ತೀಯಾ? ನಿನ್ನ ಅಹಂಕಾರ ಅಡಗ್ಸಕ್ಕೆ ನನಗ್ ಚೆನ್ನಾಗಿ ಬರುತ್ತೆ ಕಣೆ. ನಾನೀ ಮನೆ ಹಿರಿ ಸೊಸೆ, ನೀನ್ ಚಾಕ್ರಿ ಮಾಡಕ್ಕಲ್ಲ ಇರೋದು. ಕೆಳಗಡೆ ಬರ್ತಾ ನೀನ್ ಈ ಎಂಜಲು ಲೋಟನ ನೀನೇ ತಗೊಂಡ್ ಬಾ. ಅದಕ್ಕೋಸ್ಕರ ತಿರ್ಗಾ ನಾನ್ ಮೇಲ್ ಬರೋದಕ್ಕಾಗಲ್ಲ. ಚೋಟಾಳ್ಗೊಂದು ಮೋಟಾಳು ಅಂತ ನಿನ್ನ ನೋಡೆ ಬರ್ದಿರ್ಬೇಕು. ಬಿಡಲ್ಲ ಕಣೆ, ನಿನ್ನ ಬಿಡಲ್ಲ. ನನ್ನ ಮೊದಲನೇ ಗುರಿನೂ ಸೇವಂತಿ, ಕೊನೆ ಗುರಿನೂ ಸೇವಂತಿ ಅನ್ಕೊಂಡಿದ್ದೆ. ಇಲ್ಲ, ಈಗ ನನ್ನ ಮೊದಲನೇ ಗುರಿ ನೀನೇ ಕಡೆ. ನನ್ನೇ ಎದುರಾಕೋತ್ಯಾ? ನಿನ್ನ ಬುಗುರಿ ಹಾಗೆ ಆಡಿಸ್ಲಿಲ್ಲ ಅಂದ್ರೆ ನಾನು ಮಾಯಾನೇ ಅಲ್ಲ.